ಅಣ್ಣ ನನ್ನ ಹೆಸರು ಕೃಷ್ಣಪ್ಪ ಅಂತ, ನನ್ನ ಹೆಸರು ಕೃಷ್ಣೇಗೌಡ ಅಂತ, ಎಲ್ಲ ಕೃಷ್ಣಪ್ಪ ಅಂತಾರೆ. ನಾವು ಹಾಸನ ಜಿಲ್ಲೆ ಅರ್ಕಲಗೋಡು ತಾಲೂಕು ಮಲ್ಲಿನಾಥ್ಪುರ ಗ್ರಾಮ. ನಾವು ಬಂದು ಒಂದು 2007ನೇ ಇಸ್ವಿಲಿಂದ ನಾನು 2006ಕ್ಕೆ SLC ಬಿಟ್ಟೆ. ಅವಾಗಲಿಂದ ನಾನು ಗಾಡಿ ರೇಸ್ ಭಾಗವಹಿಸ್ತಾಯಿದ್ದೆ. ಫಸ್ಟು ಒಂದು ಜೊತೆ ಕುಳ್ಳ ಕುಂಟ ಅಂತ ಇದ್ದು, ಅದರಲ್ಲೇ ಜಾಸ್ತಿ ಹೆಸರು ಮಾಡಿದೆ ನಾವು. ಆಮೇಲೆ ನೆಕ್ಸ್ಟ್ 10 ಕೋಟಿ ಮೇಲೆ ವಜ್ರ ಅದು ಇದು ಹಿಡ್ಕೊಬಂದು ತಿರ್ಗಾ ಚಿಕ್ಕಮಂಗ್ಳೂರು ಕೊಟ್ಟಿದ್ದು 2 ಲಕ್ಷಕ್ಕೆ. ತಿರ್ಗಾ ಈಗ 3,18,000 ಕೊಟ್ಟು ಒಂದು 20 ದಿವಸದಲ್ಲಿ ಹಿಡ್ಕೊಬಂದು ವಾಪಸ್ಸು. ಇದ್ರ ಹೆಸರು ಏನಣ್ಣ? ಕುಳ್ಳ ಇದ್ರ ಹೆಸರು, ಅದು ವಜ್ರ ಅಂತ. ಅಣ್ಣ 2 ಕಡೆ ಅವೆ. ಇದೊಂದು ಸ್ವಲ್ಪ ಅದಕ್ಕಿಂತ ಒಂದು 2 ವರ್ಷ ಹೀರಿದು, ಅದೊಂದು 2 ವರ್ಷ ಕಿರಿದು. ಈಗ ಅದ್ರ ಜೊತೆನೇ ಚಿಕ್ಕಮಂಗ್ಳೂರವ್ರಿಗೆ 3 ಹೊತ್ತು ಕೊಟ್ಟಿದ್ದೀವಿ. ಅದು ಕೊಟ್ಟಿದ್ದು ಹಿಡ್ಕೊಬಂದು. ಹೇಗೆ ಇದು ಕುಳ್ಳ ನಿಮ್ಮ ಜೊತೆ ಹೇಗೆ ಹೊಂದ್ಕೊಂಡಿದೆ ಇದು? ಅದೇನಿಲ್ಲ ಅಣ್ಣ, ಮಗಿಗೂ ಹಾಯಲ್ಲ, ಏನೂ ಮಾಡಲ್ಲ, ನೀಟಾಗಿರುತ್ತೆ. ಆ ಥರ ಏನು ತೊಂದರೆ ಏನು ಕೊಡಲ್ಲ. ಹಾಯೆಲ್ಲ ಒಟ್ನಲ್ಲಿ ಅದು ಅವರು ಚೆನ್ನಾಗಿ ಹೆಸರು ಮಾಡಿದ್ರು. ನಮ್ಮ ತಾವು ಹೆಸರು ಮಾಡಿತ್ತು, ಅವ್ರಿಗೂ ಕೊಟ್ಟು ಅವ್ರ ತಾವು ಹೆಸರು ಮಾಡ್ತು. ತಿರ್ಗಾ ಯಾಕೋ ಹಿಡ್ಕೊಬರ್ಬೇಕು ಅನ್ನೋ ಮನ್ಸು ಬತ್ತು, ಹಿಡ್ಕೊಬಂದಷ್ಟೆ. ಇದಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ ನೀವು ಎರಡಕ್ಕೆ? ಅಣ್ಣ ಏನೂ ಇಲ್ಲ, ನೆಲ್ಲುಲ್ಲು. ನಮ್ಮ ಕಡೆ ಎಲ್ಲ ಭತ್ತ ಜಾಸ್ತಿ, ನೆಲ್ಲುಲ್ಲು ಹಾಕ್ತೀವಿ, ರವೆ ಬೂಸ ಹಾಕ್ತೀವಿ, ಚಕ್ಕೆ ಹಿಂಡಿ ಹಾಕ್ತೀನಿ, ಉಳ್ಳಿ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ಈಗ ರೇಸಿಗೆ ಬರೋ ಟೈಮಲ್ಲಿ ಸ್ವಲ್ಪ ಸ್ಪೆಷಲ್ ಕೇರ್ ಏನು ಎಂಥದ್ದು ಇಲ್ಲ, ಮಾಮೂಲಿ ಹೆಂಗಿರ್ತದೆ ಹಂಗೆ ಹಿಡ್ಕೋತೀವಿ, ಸುಮ್ಮನೆ ಹತ್ಕೊಂಬತ್ತೀವಿ ಅಷ್ಟೇ. ಡೈಲಿ ಹೆಂಗಿರುತ್ತೋ ಹಂಗೆ ಇರುತ್ತೆ. ಮಾಮೂಲಿ ಅಷ್ಟೇ, ಏನು ಅದಕ್ಕೆ ಹಂಗೆ ಹೊಸ್ದಾಗಿ ಏನು ಮಾಡಲ್ಲ. ಇದುವರೆಗೂ ಎಷ್ಟು ರೇಸಲ್ಲಿ ಭಾಗವಹಿಸಿದ್ದಾವೆ ಅಣ್ಣ? ಹೆಚ್ಚು ಕಮ್ಮಿ ಒಂದು 1000 ರೈಸ್ನೇ ಜಾಸ್ತಿನೇ ಭಾಗವಹಿಸಿದ್ದೀನಿ ನಾನು. 1000 ಮೇಲೆ ಭಾಗವಹಿಸಿದ್ದೀನಿ ನಾನು. ಇಲ್ಲೇ ಇದ್ರು ನೀವು? ಹೋಯ್ತೀವಿ ಅಣ್ಣ, ಚಿಕ್ಕಮಂಗ್ಳೂರು, ಮಂಡ್ಯ, ಟಿ ನರಸೀಪುರ, ಆ ಕಡೆ ಅಜ್ಜಂಪುರ, ಕಡೂರು, ಎಲ್ಲ ಕಡೆನೂ ಹೋಯ್ತೀವಿ. ನಿಮ್ಗೆ ಭಾಳ ಕ್ರೇಜ್ ಇದು? ಏನೋ ಇದೊಂದು ಆಸೆ ಅಷ್ಟೇ, ಇನ್ಯಾವ ಆಸೆ ಇಲ್ಲ. ಏನಕ್ಕೆ ಇದು ಈ ಥರ ಮಾಡಬೇಕು ಅಂತ ಅನ್ಸಿದ್ದು? ಏನು ಅಂತ ಗೊತ್ತಿಲ್ಲ. ನಮ್ಮ ಅಪ್ಪ ಅವಾಗ್ಲಿಂದನೂ ದನ ಸಾಕೋದು. ಈಗ ನಾನು SLC ಬಿಟ್ಟಾಗೆಲ್ಲ ಸುಮ್ಮನೆ ಗಾಡಿ ಕಟ್ಕೊಂಡು ಹೋಗಿ ಓಡಿಸೀನಿ. ಅದೊಂದು ಬುಚ್ ಬಂದ್ಬಿಡ್ತು. ಅಷ್ಟೊತ್ತಿಗೆ ನಮ್ಮ ಸಾಲಿಗ್ರಾಮದಲ್ಲೇ ರೈಸ್ ಮಾಡ್ತಿದ್ದೆ ಅವಾಗ. ಸಾಲಿಗ್ರಾಮ, ನಮ್ಮೂರು, ರುದ್ರಾಪಟ್ಟಣ ಪ್ಲಸ್ ಹಣ್ಣಾಳು, ಬಾನ್ಗೊಂದು, ಇಷ್ಟರಲ್ಲೇ ಚಕ್ರ ಗಾಡಿ ಅಂತ ನಡೆಯೋದು. ಅದನ್ನೇ ಕಟ್ಟಿ ಯಾವ್ಯಾವನ ತಂದು ಕಟ್ಟಿ ಅದೇ ಹುಚ್ಚು ಬಂದ್ಬಿಡ್ತು. ಹಂಗಾಗಿ ಇದು ಮಾಡೋದು. ಹಾಂ. ಫಸ್ಟ್ ಯಾವ ಪಿಚ್ಚಲ್ಲಿ ಗೆದ್ದಿದ್ದು ನೀವು ನೋಡಿ ತುಂಬ ಖುಷಿ ಪಟ್ರಿ? ಇವು ಯಾವ ಗೆದ್ದಿಲ್ಲ ಅಣ್ಣ, ನಾನು ತಂದು ಹೊಸ್ದಾಗಿ ಸೃಷ್ಟಿ ಮಾಡಿ ನಾನು ಹೊಡೆದಿರೋದು. ನಾನು ಗೆದ್ದೆತ್ತು ಯಾವನು ತಗೊಂಡಿಲ್ಲ. ಸುಮ್ಮನೆ ಆರ್ಡಿನರಿ ದನ ತಗೊಳ್ಳೋದು, 4 6 ಆರ್ಡಿನರಿ ದನ ತಗೊಳ್ಳೋದು. ನಾನು ನೋಡೋದು, ಅದೇನಾದ್ರು ಚುರುಕಾಗೈತೆ ಅಂದ್ರೆ ಅದು ತರೋದು, ಮನೆ ತಗೋಸಿದ್ದೀನಿ, ಪ್ರಾಕ್ಟೀಸ್ ಮಾಡಿ ತಿರ್ಗಾ ನೆಕ್ಸ್ಟ್ ಆ ಕಡೆ ಖುಷಿ ಆಯ್ತು. ಅಂದ್ರೆ ನೀವು ತಂದು ಪಳಗಿಸಿ ನೀವು ಮೊದಲನೇ ಕಣ ಅಂತ ಮಾಡಿದ್ರಲ್ಲ, ನೀವು ಮಾಡಿದ ಕಣ ಯಾವ್ದು ತುಂಬಾ ನಿಮ್ಗೆ ಖುಷಿ ಕೊಟ್ಟಿದೆ? ಅಣ್ಣ ಸಾಲಿಗ್ರಾಮ ಮಳಗಾಡಿ ಅಂತ ಇದು ಹೊಡೆದಿದ್ದು, ಅವತ್ತು ನನಗೆ ಭಾರಿ ತುಂಬ ಖುಷಿ. ಪಾಯಿಂಟ್ ರೈಸ್ ಅಲ್ಲೆಲ್ಲ ಆಡ್ತಾರೆ. ಪಾಯಿಂಟ್ ಗಾಡಿಲಿ ಅದು ಇನ್ನೊಂದು ಅಲ್ಲಿ ಚಿಕ್ಕಮಂಗ್ಳೂರು ಕೊಟ್ವಲ್ಲ, ಅದುವೇ ಹೆಚ್ಚು ಕಮ್ಮಿ ಈಗ ರೀಸೆಂಟಾಗಿ ಒಂದು 2-3 ತಿಂಗಳಿಂದಲೇ ಒಂದು 20-30 ಹೊಡೆದಿದ್ದೀನಿ. ಫಸ್ಟ್ ಜಾಸ್ತಿ, ಸೆಕೆಂಡ್ ಕಮ್ಮಿ. ಇಲ್ಲಿವರೆಗೂ ನಿಮ್ಮ ಹತ್ರ ಬಂದ್ಮೇಲೆ ಎಷ್ಟು ಪ್ರೈಸ್ ಆಗಿದೆ? ಯಾವುದು ಇದೀಗ ಒಂದು 20 ದಿವಸದಲ್ಲಿ ಹಿಡ್ಕೊಬಂದಿರೋದು. ಇದು 3ನೇ ರೈಸ್. ಅದು ಒಂದು 30 ಪ್ರೈಸ್ ಹೊಡ್ಕೊಟ್ಟೈತೆ. ಅದು ಇನ್ನೊಂದು ಅಲ್ಲಿ ಕೊಟ್ಟಿದ್ದೀನಿ ಚಿಕ್ಕಮಂಗ್ಳೂರವ್ರಿಗೆ, ಅದು ಒಂದು 30 ಪ್ರೈಸ್ ಹೊಡ್ಕೊಟ್ಟು. ಇವಕ್ಕೆಲ್ಲ ಜಾಕಿ ಇಲ್ಲ ಸರ್? ಏನಣ್ಣ, ನಾನೇ ಹೊಡೆಯೋನು. ನೀವೇ ಜಾಕಿ? ನಾನೇ ಹೊಡೆ. ಯಾಕೆ ನೀವು ಬೇರೆ ಜಾಕಿಗಳಿಗೆ? ಏನಿಲ್ಲ, ನನಗೊಂದು ಸ್ವಲ್ಪ ನಮಗೆ ಕಾಲು ಏಟಾಗಿತ್ತು ಅವಾಗ ಆಕ್ಸಿಡೆಂಟ್ ಆಗಿ. ಅವಾಗ ನನ್ನ ಸಾಲಿಗ್ರಾಮ್ ರಾಜು ಅಂತ ಇದ್ದ, ಅವನೇ ಅವರಲ್ಲಿ ಹೊಡೆದಿದ್ದು ಜಾಸ್ತಿ. ಈಗ ನಾನು ಕಾಲು ರೆಡಿ ಆಯ್ತಲ್ಲ, ಹಂಗಾಗಿ ಅವ್ನು ಮುಂದ್ಗಡೆ ಕೂತೋತೆ, ನಾನು ಹಿಂದ್ಗಡೆ ಹೊಡಿತೀನಿ ಏಟ. ನೀವು ಹಿಂದೆಗಡೆ ಜಾಕಿ? ಈಗ ನೀವು ಜಾಕಿ ಹೊಡಿಬೇಕಂದ್ರೆ ಒಂದು ಅದರಲ್ಲಿ ನ್ಯಾಕ್ ಇರುತ್ತಾ? ಗಾಡಿ ಹೇಗೆ ಹೊಡಿಬೇಕು ಅನ್ನೋದ್ರ ಬಗ್ಗೆ? ನ್ಯಾಕ್ ಏನಿಲ್ಲ, ಧೈರ್ಯ ಬೇಕಣ್ಣ ಅಷ್ಟೇ. ನ್ಯಾಕ್ ಏನಿಲ್ಲ, ನ್ಯಾಕ್ ಏನು ಒಂಚೂರು ಟೆಕ್ನಿಕ್ಕು. ಈಗ ಅವ್ರು ಬಾಟ ಹೊಡಿಬೇಕು ಅಂದ ತಕ್ಷಣ ಸಡನ್ನಾಗಿ ಬಿಡಬೇಕು, ಜಂಪ್ ಮಾಡಿಸ್ಬೇಕು, ಟೆಕ್ನಿಕ್ ಇರಬೇಕು ಅಷ್ಟೇ, ಇನ್ನೇನು ಇಲ್ಲ. ಅಂದ್ರೆ ನೀವು ಒಬ್ಬರೇ ಅಂತಲ್ಲ, ಅಲ್ಲಿ ಗಾಡಿ ಇಟ್ಕೊಂಡವರು ಕೂಡ ಎಲ್ಲಿ ಅವರು ಅಡ್ಡ ಹೋಗ್ದಂಗೆ ಲೈನ್ ಮಾಡಿಸ್ಬೇಕಷ್ಟೇ. ಅದ್ರಲ್ಲೇನು ಟೆಕ್ನಿಕ್ ಅನ್ನೋದು ಏನಿಲ್ಲ, ಧೈರ್ಯ ಬೇಕು ಒಟ್ಟಿನಲ್ಲಿ. ಹೋಗೋ ಸ್ಪೀಡಿಗೆ ಧೈರ್ಯವಾಗಿ ನಿಂತ್ಕೊಂಡು ಹೊಡಿಬೇಕಷ್ಟೇ. ಬಸಪ್ಪ ಹೊಡೆದ್ರೆ ನಿಮ್ಮ ಕೆಲಸ ನೀವು ಮಾಡ್ತೀರಾ, ಬಿಟ್ಟಿದ್ದು ಬಸಪ್ಪ ಅಷ್ಟೇ. ಇವೇನಾದ್ರೂ ಸೈಡಿಗೆ ಇದಾಗಿರೋದು ಆ ಥರ ಏನೋ ಆಗಿರೋದು? ನಾ ಸದ್ಯಕ್ಕೆ ಇವೆಲ್ಲೂ ಸೈಡ್ ಬಿದ್ದಿಲ್ಲ ಕಾರಣ. ನಾನು ತಂದಿರೋ ದನಗಳು ಯಾವ ಸೈಡ್ ಬಿದ್ದಿಲ್ಲ ಇಲ್ಲಿವರೆಗೆ. ಗಾಡಿ ಬಿಡ್ಬೇಕಾದ್ರೆ ಸುಮ್ಮನೆ ಇರ್ತವೆ? ಇಲ್ಲ, ಇವಾಗ ಇದು ಅವಾಗ ಗಲಾಟೆ ಮಾಡ್ತಿತ್ತಿಲ್ಲ. ಈಗ ಚಿಕ್ಕಮಂಗ್ಳೂರು ಕೊಟ್ಟಾದ್ಮೇಲೆ ಒಂಚೂರು ಗಲಾಟೆ ಮಾಡುತ್ತೆ. ಒಂದು 4 ಜನ ಹಿಡ್ಕೋಬೇಕಿದೆ ಅಷ್ಟೇ. ಇದೀಗ ಅಭಿಮಾನಿಗಳೆಲ್ಲ ಬಂದು ಇದ್ರ ಕುಳ್ಳ ಅಭಿಮಾನಿಗಳು ಅಂದ್ರೆ ಸುಮಾರು ಜನ ಬಂದು ಬೆಳಗ್ಗೆಯಿಂದ ನೋಡ್ತಾರೆ. ಯಾರು ಕುಳ್ಳ ಅಂತ ಇದಕ್ಕೆ ಇಟ್ಟಿದ್ದು? ನಾನೇ ಇಟ್ಟಿದ್ದು. ಇದ್ರ ಜೊತೆ ಇನ್ನೊಂದು ಕಲ್ಕಿ ಅಂತ ಇತ್ತು, ಕುಳ್ಳ ಕಲ್ಕಿ ಅಂತ ಇಟ್ಟಿದ್ದೀನಿ. ಕುಳ್ಳ ಅಂತ ಇಡ್ಲಿಕ್ಕೆ ಕಾರಣ ಅಂದ್ರೆ? ಕುಳ್ಳ ಅಂದ್ರೆ ಇದು ನಾನು 2 ಕರಿನಲ್ಲಿ ತಂದೆ.
ನೋಡಕ್ಕೆ ಒಂಥರ ನಮ್ದು ಇನ್ನೊಂದು ಹಳೇದು ಕುಳ್ಳ ಅಂತ ಇತ್ತು, ಅದ್ರ ಹೆಸ್ರನ್ನ ಇಟ್ಕಿಡ್ಬೇಕು ಅಂದ್ಬಿಟ್ಟು ಇಟ್ಟಿದ್ದ. ಆ ಹೆಸರು ಮರಿಬಾರ್ದು, ಅಲ್ಲಿ ಅಂದ್ಬಿಟ್ಟು ಹಂಗಾಗಿ ಇದ್ದ ಕುಳ್ಳ ಅಂತ ಇಟ್ಟಿದ್ದು. ಹೇಗಿದು ಸಾಧನ ರ್ಯಾಶ ಹೇಗಿರುತ್ತೆ ಊರಿ? ಏನಿಲ್ಲ ಕಾರಣ ನೋಡಿ, ಈಗ ಎಷ್ಟು ಜನ ಬರ್ತಾರೆ ಏನೂ ಮಾಡಲ್ಲ. ಅಲ್ಲಿಗೆ ಹೋದಾಗ ಒಂಚೂರು ಗಾಳಾಟಿ ಮಾಡುತ್ತೆ ಅಷ್ಟೇ, ಆ ಮೈಕ್ ಶಬ್ದ ಕೇಳಿದಾಗ ಒಂಚೂರು ಗಲಾಟೆ ಮಾಡುತ್ತೆ, ಅಷ್ಟು ಬಿಟ್ರೆ ಇಲ್ಲೇನೂ ಇಲ್ಲ. ಇವಾಗ ನೀವು 1000 ಜನ ಬಂದು ಇಲ್ಲೇ ಮನೆ ಕೊಳ್ಳಿ, ಇಲ್ಲೇ ತಿಂತದೆ, ಇಲ್ಲೇ ಉಣ್ತದೆ, ಇಲ್ಲೇ ಮನಗ್ತದೆ. ನಿಮ್ಮ ಮನೆ ಫ್ಯಾಮಿಲಿ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಎಲ್ಲ ನಾ ಈಗ ಇಲ್ಲಿ ನನ್ನ ತಮ್ಮ ಮಾಸ್ಟ್ರು ಅವನು ಬಂದವನೆ, ನಮ್ಮ ಅಪ್ಪ, ನಮ್ಮ ತಾಯಿ, ನಾನು ಇವ್ರು ರೈಸಿನ ದಿನ ಒಂದೇ ದಿನ ಇವ್ರು ನೋಡೋದು, ಇನ್ನೆಲ್ಲ ನನ್ನ ತಾಯಿ, ನನ್ನ ಹೆಂಡ್ತಿ, ನಮ್ಮ ಅಪ್ಪ, ನನ್ನ ತಮ್ಮ ಇವರೇ ನೋಡೋದೆ. ನಾನು ಬರೀ ರೈಸಿನ ದಿನ ಮಾತ್ರ ಒಂದಿನ ನೋಡ್ಬೋದು ಅಷ್ಟೇ. ಈಗ ಬೆಂಗಳೂರಲ್ಲಿ ಬಂದಿರೋದು ನಿಮಗೆ ಯಾವ ಥರ ಖುಷಿ ಇದೆ? ಇಲ್ಲಿ ಆಯೋಜನೆ ಆಗಿರೋದು ಅಲ್ಲಿ ನಮ್ಮ ಹೆಬ್ಬಲೆ ಅಂತ ಐತೆ, ತೊರೆನೂರು ಹೆಬ್ಬಲೆ, ಅಲ್ಲಿ ಇವತ್ತು ಚಕ್ರ ಗಾಡಿ ಅದು ವರ್ಷ ನಡೆಯುತ್ತೆ. ಇದು ಮುಂದೆ ವರ್ಷಕ್ಕೆ ನಡೀತದೆ ಇಲ್ಲೋ ಗೊತ್ತಿಲ್ಲ, ರಾಜಧಾನಿ ಒಳಗೆ ಹೊಡಿಬೇಕು ಅಂದ್ರೆ ಬಂದಿದ್ದೀವಿ ನಾವು. ಅದೇ ಬೆಂಗಳೂರಲ್ಲಿ ಅಲ್ಲಿಂದ ನಮ್ಮೂರಿಂದ ಒಂದು 10 ಕಿಲೋಮೀಟ್ರ್, ಅಲ್ಲಿ ಚಿನ್ನ ಇಟ್ಟವ್ರೆ, ಆದ್ರೆ ನಮ್ಗೆ ರಾಜಧಾನಿಲಿ ಹೊಡಿಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಈಗ ನೀವು ಈ ಫೀಲ್ಡಲ್ಲಿ ಹಳೆ ಎತ್ತುಗಳಲ್ಲಿ ನೀವು ನೋಡಿರೋ ಪ್ರಕಾರ ಹುಡುಗರಲ್ಲಿ ಯಾವಕ್ಕೆ ನೀವು ತುಂಬಾ ಇಷ್ಟಪಡ್ತಿದ್ರಿ ಆಗ ಒಂದು ಜೊತೆ ಅಂದ್ರೆ ರೇಸ್ ಎತ್ತುಗಳಲ್ಲಿ? ಅಂದ್ರೆ ಈಗ ನೀವು ಕಟ್ಟಿಲ್ಲ ಇಲ್ಲದೆ ಇರ್ಬೋದು, ಬೇರೆ ಯಾರ್ಯಾರಾದ್ರೂ ಆಗಿದ್ರು ಈ ಜೋಡಿ ಅಲ್ಲೇ ನಮ್ಮ ಸರ್ಗೂರು ಮೀಸೆ ಅಂತ ಇದ್ರು, ಸರ್ಗೂರಲ್ಲಿ ಮೀಸೆ ಅಂತ ಇದ್ರು, ಕೃಷ್ಣೇಗೌಡ ಅಂತ ಅವ್ರ ಹೆಸರು. ಚಕ್ರ ಗಾಡಿಲಿ ಅವ್ರು ಸೋತೆ ಬಂದಿಲ್ಲ, ಅವರು ಚಕ್ರ ಕಟ್ಟು ಹೊಡಿತಾರಲ್ಲ, ಚಕ್ರ ತಿರುಗ್ದಂಗೆ ಸೋತೆ ಬಂದಿಲ್ಲ, ಅವು ಕೇಟ್ನೆ ಹೊಡೆದಿಲ್ಲ, ಸುಮ್ಮನೆ ಕಟ್ಬಿಟ್ಟು ಒಯ್ತಾ ಇರೋದೆ. ಅವೆಲ್ಲ ಏಜಾಗ್ಸತ್ತ. ಅದೇ ಕುಂಟ ಕುಳ್ಳ ಅಂತ ಏನ್ ಹೇಳ್ತೀವಿ, ಅವ್ರು ರಿಬ್ಬನ್ ವರಿ ಅಂತ ಕಟ್ಟರು, ಅವನ್ನೇ ನಾವು ಕುಂಟ ಕುಳ್ಳ ಅಂತ ಇದ್ದಿದ್ದು, ಅವು ಫೇಮಸ್. ಹಾ, ನೀವು ಚಿಕ್ಕ ವಯಸ್ಸಲ್ಲೆಲ್ಲ ಜಾತ್ರೆಗೆಲ್ಲ ಭಾಗವಹಿಸ್ತಾ ಇದ್ದೀರಾ? ಹ್ಞೂ ಅಣ್ಣ, ಎಲ್ಲ ಕಡೆಗೆ ಚಿಂಚಿನಕಟ್ಟೆ, ರಾಮನಾಥ್ಪುರ, ನಮ್ಮ ರಾಮನಾಥ್ಪುರನೇ ಜಾತ್ರೆ, ದೊಡ್ಡ ಜಾತ್ರೆ ಅದ್ಲು ಎಲ್ಲ. ಕೊನೆಯದಾಗಿ ನೀವು ಇದ್ರ ಬಗ್ಗೆ ಹೇಳೋದು, ತಳಿ ಉಳಿವಿನ ಬಗ್ಗೆ ಅಣ್ಣ ನೋಡಿ, ಇವಾಗ ದನಗಳೆಲ್ಲ ಕಮ್ಮಿ ಆಗವ್ರೆ, ಕೆಲಸ ಮಾಡಾರೆ ಕಮ್ಮಿ ಆಗವ್ರೆ. ದನಗಳು ಈಗ ಒಬ್ಬ ಮನೆಯ ಹೊಸ ಮನೆ ಕಟ್ಟಬೇಕು ಅಂದ್ರೆ ಬಸವಣ್ಣ ದೇವ್ರನ್ನೇ ಒಳಗೆ ಹಾಕೋದು, ಬಸವಣ್ಣ ದೇವ್ರನ್ನೇ ಒಳಗೆ ಇದು ಮಾಡೋದು. ನೀನು ಏನೇ ಮಾಡಿದ್ರು ಬಸವಣ್ಣ ದೇವ್ರ ಗಂಜಾನೇ ತಗೊಂಡೋಗಿ ಹಾಕೋದು. ಅದರಿಂದ ಬಸವಣ್ಣ ಸಾಕಿದಾಗ ಈಗ ನನಗೆ ಬೇಜಾರಾಯ್ತು, ಇವ್ರ ಜೊತೆ ಹೋಗಿ ಕೂತ್ಕೊಂಡ್ರೆ ಒಂದು ಮನಸ್ಸಿಗೆ ಒಂಥರ ನೆಮ್ಮದಿ ಇರ್ತದೆ ಅಷ್ಟೇ. ಅಷ್ಟು ಬಿಟ್ರಿ ಇನ್ನೇನು ಇಲ್ಲ. ಬಸವಣ್ಣ ದೇವ್ರ ಸಾಕು ಅಣ್ಣ. ಹೆಸರು ಕಾರಣ ಇವಾಗ ಇಲ್ಲಿ ಏನು ಹೆಸರು ಬರ್ತೈತೆ, ಈಗ ನಮ್ಮೂರಲ್ಲಿ ಬೇಜಾನ್ ಜನ ದುಡ್ಡು ಮಾಡವ್ರೆ, ನಾವು ದುಡ್ಡು ಮಾಡಿಲ್ಲ. ಹೆಸರು ಏನಂತ ಬರ್ತದ ಇಲ್ಲಿ? ನನ್ನ ಹೆಸರು ಬರ್ತದ, ಅವ್ರ ಹೆಸರು ಬರ್ತದ ಇಲ್ಲಿ. ಅದರಿಂದ ಬಸವಣ್ಣ ದೇವ್ರ ಸಾಕಿ ಅಂತ ಹೇಳ್ತೀನಿ ನಾನು. ನಿಮ್ಮ ಹೆಸರಿಂದ ನಿಮ್ಮ ಊರಿಗೂ ಒಂದು ಹೆಸರು ಬರುತ್ತೆ, ಅಷ್ಟೇ ಗುರುತಿಸ್ತಾರೆ. ಈಗ ನಾನು ರೈಸಿಗೆ ಬರ್ಲಿಲ್ಲ ಅಂದ್ರೆ ಕೃಷ್ಣಪ್ಪ ಅಂತ ಬರೀ ನಮ್ಮ ರಾಮನಾಥ್ಪುರದ ಹೋಬ್ಳಿಗೆ ಗೊತ್ತಿತ್ತು. ಈಗ ಕೃಷ್ಣಪ್ಪ ಅಂದ್ರೆ ಇಡೀ ಇದಕ್ಕೆ ಗೊತ್ತು. ನನ್ನ ಕೃಷ್ಣೇಗೌಡ ಅಂತ ನನ್ನ ಹೆಸರು, ಎಲ್ಲ ಕೃಷ್ಣಪ್ಪ ಅಂತ ಕರೀತಾರೆ. ಕೃಷ್ಣಪ್ಪ ಅಂದ್ರೆ ಮಲ್ನಾಥ್ಪುರದವರು ಅಂತಾರೆ.